ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ನಡೆದ ಅಮಾನವೀಯ ಮರ್ಯಾದೆ ಹತ್ಯೆ ಹಾಗೂ ದಲಿತ್ ಸಮುದಾಯದವರ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ತಪ್ಪಿತಸ್ಥರನ್ನು ಗಲ್ಲು ಶಿಕ್ಷೆ ಅಂತ ಕಠಿಣ ಶಿಕ್ಷೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. जिंदाबाद 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 कुलवैया नमदिया मतवैया या कुलवैया नमदिया मतवैया या कुलवैया नमदिया मतवैया या कुलवैया नमदिया मतवैया कतकलिंदु बीजी गुर्ची चंद मारे या कुलवैया नमदिया मतवैया. ಈ ವೇಳೆ ದಲಿತ್ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕರಾದ ಆನಂದ್ ಬೆನಸ್ಮಟ್ಟೆ ಅವರು ಮಾತನಾಡಿ, ಈ ಸಮಾಜವೇ ತಲೆ ತಗ್ಗಿಸುವಂತ ಘನಘೋರ ಕೃತ್ಯ ಖಂಡಿಸಲು ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಸಿದ್ಧವಾಗಿದೆ. ಬಸವಣ್ಣನ ತತ್ವ ಸಿದ್ಧಾಂತಕ್ಕೆ ಹಾಗೂ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆಯೇ ಸೂಕ್ತ ಶಿಕ್ಷೆಯಾಗಿದೆ. ಈ ತನಿಖೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಮಾಡಿದರೆ ಮುಂದಿನ ಕ್ರಮಕ್ಕೆ ಅಧಿಕಾರಿಗಳೇ ಹೊಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮೊನ್ನೆ ಏನು ಇನಾಂ ವೀರಾಪುರದಲ್ಲಿ ಆದಂತ ಒಂದು ಘನಘೋರವಾದ ಕೃತ್ಯವನ್ನ ಖಂಡಿಸಲಿಕ್ಕೆ ದಲಿತ ಸಂಘರ್ಷ ಸಮಿತಿಯು ಇವತ್ತಿನಿಂದ ಹೆಜ್ಜೆ ಇಟ್ಟಿದೆ. ಇನ್ನು ಮುಂದೆ ನಿರಂತರವಾಗಿ ಹೋರಾಟಗಳನ್ನ ಹಮ್ಮಿಕೊಳ್ಳಬೇಕಂತೇಳಿ ನಾವು ವಿಚಾರಗಳನ್ನ ಮಾಡಿದೀವಿ. ಯಾಕಂತಂದ್ರೆ ನಿರಂತರವಾಗಿ ಯಾಕೆ ಮಾಡ್ಬೇಕಪ್ಪ ಅಂತಂತಂದ್ರೆ ತಪ್ಪಿತಸ್ಥರು ಇವತ್ತು ಅಪ್ಸ್ಟ್ಯಾಂಡಿಂಗ್ ಅದರ. ಈ ಅಪ್ಸ್ಟ್ಯಾಂಡಿಂಗ್ ಅದರ, ಅವ್ರನ್ನ ಬಂಧಿಸಿಲ್ಲ. ದೌರ್ಜನ್ಯಕ್ಕೊಳಗಾದವ್ರಿಗೆ ಘನಘೋರವಾದ ಗಾಯಗಳಾಗಿದ್ದಾವೆ. ಸಾವು ನೋವಿನೊಂದಿಗೆ ಹೋರಾಟ ಮಾಡ್ತಿದ್ದಾರೆ ಆಸ್ಪತ್ರೆಯಲ್ಲಿ. ಅವ್ರು ನೋಡಿದ್ರೆ ಶೋಚನೀಯ ಸಂಗತಿ ಇದೆ. ಎಂತವ್ರಿಗೆ ಆದ್ರೂ ದುಃಖ ಬಂದೇ ಬರುತ್ತದೆ. ಅವರು ಲಿಂಗಾಯತರವರಿಗೆ ಸೇರಿದವರು ಅಂತ ಹೇಳ್ತಾರೆ. ಅವರು ಬಸವಣ್ಣನ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಮಾಡಿದ್ದಾರೆ. ಅವರು ಅಂಬೇಡ್ಕರ್ ಸಂವಿಧಾನಕ್ಕೂ ಕೂಡ ವಿರುದ್ಧವಾಗಿ ಮಾಡಿದ್ದಾರೆ. ಒಂದು ಜನಾಂಗವನ್ನು ಅವಮಾನಕ್ಕೀಡು ಮಾಡಿದ್ದಾರೆ. ಇಂಥವ್ರಿಗೆ ಕಾನೂನಿನಲ್ಲಿ ಎಂತ ಶಿಕ್ಷೆ ಅಂತಂತಂದ್ರೆ ಗಲ್ಲಿಗೇರಿಸುವಂತ ಶಿಕ್ಷೆನೇ ಸೂಕ್ತವಾದ ಶಿಕ್ಷೆ ಎಂದು ಇವತ್ತಿನ ದಿವಸ ದಲಿತ ಸಂಘರ್ಷ ಸಮಿತಿಯು ನಿರಂತರ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಬಳಿಕ ಹನುಮಂತ್ ಮಾದರ್ ಅವರು ಮಾತನಾಡಿ, ದಲಿತ ಸಂಘರ್ಷ ಸಮಿತಿ ಈ ಸಮಾಜದ ಘಾತು ಕೃತ್ಯವನ್ನು ಖಂಡಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಎಲ್ಲ ದಲಿತ ಸಮಿತಿ ಬೇಡಿಕೆಗಳ ಅನುಗುಣವಾಗಿ ಸೂಕ್ತವಾಗಿ ನಿರ್ವಹಿಸದೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮೊನ್ನೆ ದಿನ 21ನೇ ತಾರೀಕಿಗೆ ಆದಂಥ ಮರ್ಯಾದೆ ಹತ್ಯೆ ಏನೋ ಒಂದು ಪ್ರಕರಣಗಳನ್ನು ಆಗಿದ್ದರಿಂದ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅದನ್ನು ಖಂಡಿಸಿ ಸೂಕ್ತವಾದ ಕ್ರಮವನ್ನು ತಾವು ಕೈಗೊಳ್ಳಬೇಕಂತೇಳಿ ತಹಸೀಲ್ದಾರ್ ಮುಖಾಂತರ ನಾವು ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಹಲವಾರು ಸಂಘಟನೆ ಒಂದು ಒಗ್ಗಟ್ಟಾಗಿ ಈಗ ಏನೋ ಒಂದು ಇದನ್ನು ಬೇಡಿಕೆಗಳನ್ನು ಇಟ್ಟಾರ, ಆ ಬೇಡಿಕೆಗೆ ಸರಿಯಾದ ಸೂಕ್ತವನ್ನು ನಿರ್ವಹಿಸ್ತಾ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಂಘಟನೆಗಳು ಒಕ್ಕಟ್ಟುಗೂಡಿಕೊಂಡು ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಅಂತೇಳಿ ಇವತ್ತಿನ ಎಚ್ಚರಿಕೆ ಮುಖಾಂತರ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ಮೊನ್ನೆ ಸ್ನೇಹ ಹತ್ಯೆಯಿಂದ ಆಗಿತ್ತಲ್ಲ, ವಿಜಯಲಕ್ಷ್ಮಿ ಅಂತ ಒಬ್ಬರು ಮಾತಾಡಿದ್ರು. ಆದರೆ ಇವಾಗ ಯಾಕೆ ಮಾತಾಡಿಲ್ಲ? ಇವಾಗ ಯಾಕೆ ಧ್ವನಿ ಎತ್ತಿಲ್ಲ? ಅವರು ಮಾತಾಡಬೇಕಾಗಿತ್ತು. ಯಾಕಂದ್ರೆ ಜಾತಿವಾದಿಗಳನ್ನ ಅವರಲ್ಲೇ ಐತಿ. ಅವರಲ್ಲಿದ್ದಾಗ ತಮ್ಮ ಜಾತಿವಾದ ಮಾಡಿದಾರಂತೇಳಿ ಬಂದು ಮಾತಾಡಿದ್ರು. ಇಷ್ಟೆಲ್ಲ ಸಮಸ್ಯೆ ಆಗಿ ರಾಜ್ಯಾಂತ ಎಲ್ಲರ ದಲಿತರು ಹೋರಾಟ ಮಾಡಾಕತ್ತಾರಂದ್ರೂ ಕೂಡ ಅವರು ಧ್ವನಿ ಎತ್ತಿ ಯಾಕೆ ಮಾತಾಡಿಲ್ಲ? ನಾನು ಕೂಡ ಅವ್ರಿಗೆ ಈ ಥರ ಅನ್ಯಾಯ ಆದರೂ ಕೂಡ ಇಲ್ಲಿವರೆಗೂ ಬಂದಿಲ್ಲ ಅಂದ್ರೆ ಅವರು ಕೂಡಲೇ ಮನುವಾದಗಳನ್ನು ಜಾಸ್ತಿ ಆಯ್ತು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಆ ಅನ್ಯಾಯ ಆದಂಥ ಎಲ್ಲರಿಗೂ ಕೂಡ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅಧಿಕಾರಿಗಳು ನೋಡ್ಕೋಬೇಕು. ಮತ್ತು ಅಲ್ಲೇ ಆದಂಥ ಹಳ್ಳಿ ಒಳಗೆ ಯಾರ್ಯಾರು ಏನೇನು ಸಪೋರ್ಟ್ ಮಾಡಿದಾರ, ಅವ್ರಿಗೆ ಏನೇನು ಅಲ್ಲಿ ತೊಂದರೆಗಳು ಮಾಡಿದಾರಲ್ಲ, ಅವ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ಸೂಕ್ಷ್ಮವಾಗಿ ಕಂಡಿಡೋದು, ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕಂತೇಳಿ ಮನವಿ ಮಾಡ್ಕೋತೀವಿ. ಈ ಸಂದರ್ಭದಲ್ಲಿ ನಿಂಗಪ್ಪ ಎಂ ಕೆಳಗೇರಿ, ಮಹೇಂದ್ರ ಹುಣಸಾಳ್, ಪರಶುರಾಮ್ ದಿಂಡಾವಾರ್, ವೆಂಕಟೇಶ್ ವೀರಾಪುರ್, ತಿಪ್ಪಣ್ಣ ಕಲಹಾಳ್, ಮಂಜುಳಾ ಹೊಸ್ಮನಿ, ಕರಿಯಪ್ಪ ಹುಲ್ಕಣ್ಣವರ್, ಯಲ್ಲಪ್ಪ ಮಾದರ್ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಸರ್ವ ಸದಸ್ಯರು ಇದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.